ನಾಗಾರ್ಜುನ್ ಅವರು ಕಾರ್ಯಕ್ರಮಕ್ಕೆ ಈಗ ತಾನೇ ಆಗಮಿಸಿದ್ದಾರೆ. ವೆಲ್ಕಮ್ ಸರ್, ಹಾರ್ಟಿ ವೆಲ್ಕಮ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ತಮಗೂ ಕೂಡ. ಚರಣ್ ಸರ್, ನಿಮ್ಮಿಂದ ಮಾತನ್ನ ಶುರು ಮಾಡೋಣ. ರೋಹಿತ್ ಪದಕಿ ಅವರು ನಿಮ್ಮ ಮನೆಯಲ್ಲೇ ಸೆಟ್ಲ್ ಆಗಿದ್ರಂತೆ ಈ ಸಿನಿಮಾ ಟೈಮಲ್ಲಿ ಅಂತ ಕೇಳ್ಪಟ್ಟೆ. ಆ ಕತೆ ಒಂಚೂರು ಹೇಳಿ, ಸಕ್ಸಸ್ ಬಗ್ಗೆ ಹೇಳಿ. ಎಲ್ಲರಿಗೂ ನಮಸ್ಕಾರ. ಅದೇ ಫಸ್ಟ್ ಆಫ್ ಆಲ್ ಈ 3 ದೊಡ್ಡ ಸಂಸ್ಥೆಗಳೊಟ್ಟಿಗೆ ನನ್ನ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ, ನಂಗೆ ತುಂಬ ಹೆಮ್ಮೆಯ ವಿಚಾರ. ಸೊ ಫಸ್ಟ್ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ಅಶ್ವಿನಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್. ಜಯಣ್ಣ ಸರ್ ಥ್ಯಾಂಕ್ ಯು. ಭುವನ ಸರ್ ಥ್ಯಾಂಕ್ ಯು. ಕಾರ್ತಿಕ್ ಸರ್, ಯೋಗಿ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಹಾಗೂ ಎಸ್, ನೀವು ಹೇಳಿದ್ರಿ ರೋಹಿತ್ ಸರ್ ನಮ್ಮ ಮನೇಲಿ, ಅದು ಯಾವಾಗಲೂ ಹಾಗೆ ಇರುತ್ತೆ ಮ್ಯಾಮ್. ಬಿಕಾಸ್ ಡೈರೆಕ್ಟರ್ ವಿಷನ್ ಅವರ ಹಾಕಿಕೊಟ್ಟ ಆ ಡೈರೆಕ್ಷನ್ಗೆ ನಾವು ಕೆಲಸ ಮಾಡ್ತೀವಿ. ಆ್ಯಂಡ್ ಐ ಆಮ್ ಲಕ್ಕಿ, ಐ ಆಮ್ ಫಾರ್ಚುನೇಟ್ ಟು ಹ್ಯಾವ್ ವರ್ಕ್ಡ್ ವಿತ್ ರೋಹಿತ್ ಸರ್. ತುಂಬ ಕಲಿಯೋಕ್ಕೆ ಸಿಕ್ತು. ಇಟ್ ವಾಸ್ ಅ ಗ್ರೇಟ್ ಎನ್ರಿಚಿಂಗ್ ಎಕ್ಸ್ಪೀರಿಯನ್ಸ್ ನನಗೆ. ಥ್ಯಾಂಕ್ ಯು ರೋಹಿತ್ ಸರ್. ಆ್ಯಂಡ್ ಈ ವೇದಿಕೆ ಮುಖಾಂತರ ನನ್ನೊಟ್ಟಿಗೆ ಕೆಲಸ ಮಾಡಿದ ನನ್ನ ತಂಡಕ್ಕೆ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ. ದೇ ಹ್ಯಾವ್ ಬೀನ್ ವಿತ್ ಮೀ. ಹಗಲು ರಾತ್ರಿ ನನ್ನೊಟ್ಟಿಗೆ ಕೆಲಸ ಮಾಡಿದ್ದಾರೆ. ಸೊ ಐ ಥ್ಯಾಂಕ್ ಮೈ ಟೀಮ್. ಹಾಗೂ ಈ ಮೂವಿಯಲ್ಲಿ ಕೆಲಸ ಮಾಡಿದಂಥ ಎಲ್ಲ ಕಲಾವಿದರಿಗೆ ಹಾಗೂ ಎಲ್ಲ ತಂತ್ರಜ್ಞರಿಗೆ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನ್ನ ಫ್ರೀಕ್ವೆಂಟ್ ಕೊಲಾಬ್ರೇಟರ್ ನಾಗಾರ್ಜುನ್ ಶರ್ಮಾ, ಸೊ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ನಾನು ನನ್ನ ಎಲ್ಲ ಲಿರಿಕಲಿ ಅಷ್ಟು ಒಳ್ಳೆ ಕಾಂಟ್ರಿಬ್ಯೂಷನ್ಸ್ ಮಾಡಿದ್ದಕ್ಕೆ ನನ್ನ ಸೌಂಡ್ ಟ್ರ್ಯಾಕಲ್ಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಚರಣ್ ರಾಜ್ ಅವರಿಗೆ. ಇನ್ನು ನಾಗಾರ್ಜುನ್ ಶರ್ಮಾ ಅವರು ಬ್ಯಾಂಗಲ್ ಬಂಗಾರಿನ ಕೊಟ್ರಿ, ಎಕ್ಕ ಮಾರ್ ಅನ್ನೋ ಒಂದು ಅದ್ಭುತವಾದ ಹಾಡು. ಈ ಸಾಹಿತ್ಯದ ಬಗ್ಗೆ, ಈ ಜರ್ನಿ ಬಗ್ಗೆ ಹೇಳಿ ಸರ್. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಡೇ 1ನಿಂದನೂ ಎಕ್ಕ ಬರೀ ಒಂದು ಪ್ರಾಜೆಕ್ಟ್ ಆಗಿರಲಿಲ್ಲ, ಅದೊಂದು ದೊಡ್ಡ ಜವಾಬ್ದಾರಿಯಾಗಿ ಚರಣ್ ಸರ್ ರಿಪೀಟೆಡ್ಲಿ ಹೇಳ್ತಾ ಇದ್ರು, ಇದು ದೊಡ್ಡ ಜವಾಬ್ದಾರಿ ಏನಾಗಿ ಇದು ನಮ್ಮಿಬ್ಬರಿಗೂ. ಸೊ ಈ ಜವಾಬ್ದಾರಿನ ಈಗ ಈ ಸಕ್ಸಸ್ ಮೀಟಲ್ಲಿ ಅದು ಜವಾಬ್ದಾರಿ ಸಕ್ಸಸ್ ಆಗಿ ಕನ್ವರ್ಟ್ ಆಗಿದೆ. ಸೊ ಅದು ಎಕ್ಸ್ಪ್ಲೈನ್ ಮಾಡೋಕ್ಕಾಗದಿರೋ ಅಷ್ಟು ಖುಷಿ ಅದು. ಜೊತೆಗೆ ಥ್ಯಾಂಕ್ ಯು ಅಶ್ವಿನಿ ಮ್ಯಾಮ್, ಥ್ಯಾಂಕ್ ಯು ಜಯಣ್ಣ ಸರ್, ಥ್ಯಾಂಕ್ ಯು ಭುವನ ಸರ್ ಆ್ಯಂಡ್ ಕಾರ್ತಿಕ್ ಸರ್ ಆ್ಯಂಡ್ ಯೋಗಿ ಸರ್, ಥ್ಯಾಂಕ್ ಯು ಸೋ ಮಚ್. ಆ ಟ್ರಸ್ಟ್ ಅವ್ರು ನಮ್ಮ ಮೇಲೆ ಇಟ್ಟಿದ್ರು. ಜೊತೆಗೆ ರೋಹಿತ್ ಸರ್ಗೆ ಥ್ಯಾಂಕ್ಸ್ ಅಲ್ಲ, ಅವ್ರು ಕೊಟ್ಟಿರೋ ಫ್ರೀಡಮ್ ಇವತ್ತು ಎಕಾಮಾರ್ ಬ್ಯಾಂಗಲ್ ಬಂಗಾರಿ ಆಗಿ ಕನ್ವರ್ಟ್ ಆಯ್ತದು. ಯಾಕಂದರೆ ನಾವು ಬ್ಯಾಂಗಲ್ ಬಂಗಾರಿ ಶುರು ಮಾಡಿದ ದಿನ ನಮಗೆ ಅವರೊಂದು ಮಾತು ಹೇಳಿದರು, ನೀವಿಬ್ಬರು ಈ ಸಾಂಗ್ನ ಎಷ್ಟು ಮಜಾ ಮಾಡ್ತೀರಾ, ನಾವು ಸೆಟ್ಟಲ್ಲಿ ಅಷ್ಟು ಮಜಾ ಮಾಡ್ತೀವಿ, ಅದು ನೆಕ್ಸ್ಟ್ ಆಡಿಯನ್ಸ್ ಅಷ್ಟು ಮಜಾ ಮಾಡ್ತಾರೆ ಅಂತ. ಸೊ ಅದು ಪ್ರತಿ ಹಂತದಲ್ಲೂ ಡಬಲ್ ಆಗಬೇಕು ಈ ಮಜಾ ಅಂತ. ಸೊ ನಾವು ಜಾಸ್ತಿನೇ ಮಜಾ ಮಾಡಿದ್ದೀವಿ ಅಂತ ಅನಿಸುತ್ತೆ. ಅದಕ್ಕೆ ಇವತ್ತು ಆಡಿಯನ್ಸ್ ಎಲ್ಲ ಅಷ್ಟು ಮಜಾ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಎಲ್ಲರಿಗೂ ಥ್ಯಾಂಕ್ ಯು ಯುವ ಸರ್ ಆ್ಯಂಡ್ ಸಂಜನಾ ಮ್ಯಾಮ್. ಯಾಕಂದರೆ ನೀವಿಬ್ಬರು ಅಷ್ಟು ಬ್ಯೂಟಿಫುಲ್ಲಾಗಿ, ಅಷ್ಟು ಏನಂತಾರೆ ಮುದ್ದಾಗಿ ನೀವು ಮಾಡಿಲ್ಲ ಅಂದರೆ ಇದ್ರದ್ದು ಆ ಚಾಮ್ ಜಾಸ್ತಿ ಆಗ್ತಾ ಇರಲಿಲ್ಲ. ಅದು ಇನ್ನಷ್ಟು ಚಾಮ್ನ ಆ್ಯಡ್ ಮಾಡ್ತು. ಇದೆಲ್ಲದ್ರ ಜೊತೆಗೆ ನನಗೆ PRK ಪ್ರೊಡಕ್ಷನ್ ಹೌಸ್ ಜೊತೆ ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಕೌಲುದಾರಿಯಿಂದನೂ ಇತ್ತು. ಯಾಕಂದರೆ ನನಗೆ ಫಸ್ಟ್ ಲಿರಿಕ್ಸ್ ಅವಾರ್ಡ್ ಬಂದಿದ್ದು, ಬೆಸ್ಟ್ ಲಿರಿಕ್ಸ್ಟ್ ಅವಾರ್ಡ್ ಬಂದಿದ್ದು ನನಗೆ ನಿಗೂಢ ಸಾಂಗಿಗೆ ಬಂದಿದ್ದು. ಸೊ ಇದೆಲ್ಲನೂ ನನ್ನ ತಲೆಯಲ್ಲಿ ಫ್ರೀಕ್ವೆಂಟಾಗಿ ಓಡ್ತಾ ಇತ್ತು. ಬಟ್ ಇವತ್ತು ಅದು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಆ ಒಂದಷ್ಟು ಹ್ಯಾಪಿನೆಸ್ ಎಕ್ಕ ಕೊಟ್ಟಿದೆ. ಈ ಥರ ಸಕ್ಸಸ್ ಮೀಟ್ಗಳು ಕನ್ನಡಲ್ಲಿ ಹ್ಯಾಬಿಟ್ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು ಚರಣ್ ಅವರಿಗೆ.